ಚಾಮರಾಜನಗರದ ಪೌರ ಕಾರ್ಮಿಕರಿಗೆ ಸಮರ್ಪಕವಾಗಿ ಆಹಾರವನ್ನು ತಲುಪಿಸುವಲ್ಲಿ ನಗರಸಭೆ ವಿಫಲವಾಗಿದೆ. ಪೌರ ಕಾರ್ಮಿಕರಿಗೆ ನೀಡುವ ಆಹಾರವನ್ನು ನೆಲಕ್ಕೆ ಚೆಲ್ಲಿ ವ್ಯರ್ಥ ಮಾಡುತ್ತಿದ್ದಾರೆ. ಈ ಆಹಾರ ಚೆಲ್ಲುತ್ತಿದ್ದರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ಚಾಮರಾಜನಗರದ ಸತ್ತಿ ರಸ್ತೆ ಹತ್ತಿರ ಇರುವ ವಾಟರ್ ಟ್ಯಾಂಕ್ ಬಳಿ ಪೌರ ಕಾರ್ಮಿಕರಿಗೆ ಆಹಾರವನ್ನು ವಿತರಿಸುವ ಸ್ಥಳವಾಗಿದೆ. ಈ ಸ್ಥಳದ ಸ್ಥಿತಿ ಹೇಳತೀರದಂತಾಗಿದೆ. ಪೌರ ಕಾರ್ಮಿಕರಿಗೆ ವಿತರಿಸುವ ಆಹಾರ ಬಿಸಾಡಿದರೂ ಅಧಿಕಾರಿಗಳು ಸಂಬಂಧಪಟ್ಟವರ ವಿರುದ್ಧ ಕ್ರಮ ಜರುಗಿಸಿಲ್ಲ. ಇದೇ ಸಂದರ್ಭದಲ್ಲಿ ಯುವ ಸೇನೆ ಕರ್ನಾಟಕ ಸಂಘದ ಅಧ್ಯಕ್ಷ ನಮ್ಮನೆ ಪ್ರಶಾಂತ್ ಮಾತನಾಡಿದರು. ನಮಸ್ಕಾರ ಸ್ನೇಹಿತರೆ, ನಾನು ಯುವ ಸೇನೆ ಕರ್ನಾಟಕದ ಜಿಲ್ಲಾಧ್ಯಕ್ಷರಾಗಿರ್ತೀನಿ. ನನಗೆ ಇವತ್ತೊಂದು ಫೋನ್ ಕರೆಗಳು ಬಂತು. ನಮಗೆ ಫುಡ್ದು ವಿಚಾರವಾಗಿ ನಮಗೆ ಪ್ರತಿ ಸಲನೂ ನಾನು ತೊಂದರೆಗಳಾಗ್ತಾಯಿದೆ ಅಂತ ನಮಗೊಂದು ಹೇಳ್ತಾಯಿದ್ದಾರೆ. ಮತ್ತು ನಾವು ಏನಾದ್ರು ಹೇಳೋಕ್ಕೆ ಬಂದರೆ ನಮಗೆ ಎದುರಿಸ್ತಾರೆ, ನಾವು ಅಧಿಕಾರಿಗಳು ಎದುರಿಸ್ತಾರೆ ಅನ್ನೋ ಒಂದು ಭಯದಲ್ಲಿ ನಮ್ಮ ಸಂಘಟನೆಗೆ ಹೇಳಿದ್ದಾರೆ. ಆ ವಿಚಾರ ನೋಡಿ ನಮಗೆ ಏನಂತ ಕೇಳಿದಾಗ ನಮಗೆ ಊಟದ ವ್ಯವಸ್ಥೆ ಸರಿಯಾಗಿ ಆಗ್ತಾಯಿಲ್ಲ, ಮಂದು ಪೊಟ್ಟಣಗಳೆಲ್ಲ ಅಲ್ಲ ಬಿಸಾಕಿದ್ವಿ, ನಮಗೆ ಊಟದ ವ್ಯವಸ್ಥೆನೂ ತೃಪ್ತಿಕರ ಆಗ್ತಾಯಿಲ್ಲ ಅನ್ನೋ ಒಂದು ಗುಟ್ಟಿನ ಮೇಲೆ ನಾನು ಇವತ್ತು ಇಲ್ಲಿ ವಿಸಿಟ್ ಆಗ್ತೆ. ಇದು ಬಂದು ಸತ್ತಿ ರೋಡ್ ಹತ್ರ ಒಂದು CSI ಚರ್ಚ್ ಇದೆ, ಅದರ ಪಕ್ಕದಲ್ಲಿ ಒಂದು ನಗರಸಭೆ ವಾಟರ್ ಟ್ಯಾಂಕ್ ಇದೆ. ಆ ವಾಟರ್ ಟ್ಯಾಂಕ್ ಬಳಿ ಇಲ್ಲಿ ಬಂದು ನೋಡೋದಾಗಿ ಚಾಮರಾಜನಗರ ಎಲ್ಲ ಊಟದ ಪೊಟ್ಟಣಗಳು ಇಲ್ಲೇ ಬಿಸಾಡ ಹೋಗ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟವರು ಈ ವಿತರಣೆ ಮಾಡೋಂಥ ವ್ಯಕ್ತಿಗಳು ಯಾಕೆ ಬಿಸಾಕಿದ್ದಾರೆ? ತಿನ್ನೋಂಥ ಆಹಾರನ ಇತ್ತಗೆ ಪೌರ ಕಾರ್ಮಿಕರಿಗೂ ಸೇರ್ತಾ ಇಲ್ಲ, ಇತ್ತಗೆ ಸರ್ಕಾರದ ದುಡ್ಡು ನಷ್ಟ ಆಗ್ತಾಯಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾಕೆ ಇದಕ್ಕೆ ಕ್ರಮ ವಹಿಸ್ತಾ ಇಲ್ಲ? ಇದು ಒಂದು ಬಾರಿ ಎರಡು ಬಾರಿ ಅಲ್ಲ, ಇದು ಸತತವಾಗಿ ನಾನು ಲೈವ್ ಸುಧನ್ನು ಮಾಡಿದ್ದೀನಿ. ಒಂದು ನಾಯಿಗೂ ಹಾಕಿ ತೋರಿಸ್ಕೊಟ್ಟಿದ್ದೀನಿ. ನಾಯಿನೂ ಸದಾ ತಿಂದೆ ಅಂತ ಕ್ವಾಲಿಟಿಲಿ ವ್ಯತ್ಯಾಸ ಇದೆ. ಕೂಡಲೇ ಇದ್ರ ಬಗ್ಗೆ ಸಂಬಂಧಪಟ್ಟ ಟೆಂಡರ್ದಾರನ್ನು ಕ್ಯಾನ್ಸಲ್ ಮಾಡಬೇಕು. ಮತ್ತು ಇದಕ್ಕೆ ಸಂಬಂಧಪಟ್ಟ ಯಾರು ಫುಡ್ಗಳನ್ನ ಜವಾಬ್ದಾರಿ ತಗೊಂಡಿದ್ದಾರೆ ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತ ಈ ಮುಖಾಂತರ ಕೇಳ್ತಾ ಇದ್ದೀನಿ. ಈ ಥರ ಊಟದ ವ್ಯವಸ್ಥೆಗಳನ್ನ ಈ ಥರ ಮಾಡಿದ್ದಾರೆ. ಊಟದ ವ್ಯವಸ್ಥೆಯಲ್ಲಿ ಕ್ವಾಲಿಟಿ ಇಲ್ಲ. ಮತ್ತು ಇದು ಜಾಗ ಪೌರ ಕಾರ್ಮಿಕರು ಒಂದು ಝೋನ್ ಅಂತ ಮಾಡಿದ್ದಾರೆ. ನೋಡಿ, ಕಸದ ರಾಶಿ ತುಂಬಿಕೊಂಡಿದೆ. ಕಬ್ಬು ನಾರ ಅಂತ ಜಾಗದಲ್ಲಿ ಇಲ್ಲಿ ಊಟದ ವ್ಯವಸ್ಥೆ ಕೊಟ್ಟಿದ್ದಾರೆ. ಇದೊಂದು ಜಾಗನೇ, ಇದು ಪೌರ ಕಾರ್ಮಿಕ ತಿನ್ನೋಕ್ಕೆ ಒಂದು ಸ್ಥಳನೇ ಇದು. ಇದ್ರ ಬಗ್ಗೆ ನಾನು ಖಂಡಿಸಿದ್ದೀನಿ. ನಗರಸಭೆ ಆಗಿ ಮೇಲಧಿಕಾರಿಗಳಿಗೆ ಮಾಡಿದ್ದೀನಿ. ಈಗ ಲೈವ್ ಮುಖಾಂತರ ನಾನು ಮಾಡಿ ತಿಳಿಸಿದ್ದೀನಿ. ಮತ್ತು ಫೋನ್ ಮಾಡಿ ಎಲ್ಲ ಮಾಡಿದ್ದೀನಿ. ಈಗ ಪರಿಸರ ಅಭಿಯಂತರರು ಬಂದಿದ್ದಾರೆ, ಹೆಲ್ತ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ. ನಾನು ಕೂಡಲೇ ಹೇಳ್ತಿದ್ದೀನಿ, ಚಾಮರಾಜನಗರ ಸ್ವಚ್ಛತೆಯೂ ಫೇಲ್ಯೂರ್ ಆಗಿದೆ, ಅದ್ರ ಜೊತೆಗೆ ಪೌರ ಕಾರ್ಮಿಕರ ಫುಡ್ಡೂ ಇದಾಗಿದೆ. ಕೂಡಲೇ ನಗರದಲ್ಲಿರೋ ಎಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ಗಳನ್ನ ವರ್ಗಾವಣೆ ಮಾಡಬೇಕು ಅಂತ ನನ್ನ ಮೇಲಧಿಕಾರಿಗಳಿಗೆ ಗಮನಕ್ಕೆ ತರ್ತಾ ಇದ್ದೀನಿ. ಮತ್ತು ನೋಡಿ, ಈ ಥರ ಬಿದ್ದಿದೆ ಪೊಟ್ಟಣಗಳ, ನೀವೇ ನೋಡಿ, ಊಟ ಪೊಟ್ಟಣ ಎಲ್ಲ ಈ ಥರ ಬಿಸಾಕೊಂಡಿದ್ದಾರೆ. ಇದನ್ನೆಲ್ಲ ಸರಿಪಡಿಸೋ ಅಂತ ಮಾಡ್ತೀನಿ ಅಂತ ಪರಿಸರ ಇದು ಮಾಡಿದರೆ ಒಂದು ವಾರ ವೀಕ್ ಟೈಮ್ ಕೊಡಿ ಅಂತ ಹೇಳಿದರೆ ಏನು ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ಏನು ಕ್ರಮ ಜರುಗಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸ್ನೇಹಿತರೆ. ತಮ್ಮ ಹೆಸರು? ನನ್ನ ಹೆಸರು ಪ್ರಶಾಂತ್ ಕುಮಾರ್ ಅಂತ, ನಮ್ಮನೆ ಪ್ರಶಾಂತ್, ಯುವ ಸೇನೆ ಕರ್ನಾಟಕ ಸೇವಾ ಸಂಘ, ಚಾಮರಾಜನಗರ.